ಬರೀ 2,85,000 2,85,000 1,85,000 1,85,000 ನಿಮ್ಗೆ ಡೀಸೆಲ್ ಗಾಡಿ ಫೋರ್ಟ್ ಫಿಗೋ ಕೊಡ್ತಾ ಇದೀನಿ 2010 ಮಾಡಲ್ 1,80,000 1,80,000 ನಿಮ್ಗೆ ಆಲ್ಟೋ ಕೇಟನ್ ಕೊಡ್ತಾ ಇದ್ದು 4,50,000 4,50,000 ನಿಮ್ಗೆ ರೆನಾಲ್ಟ್ ಟೈಬರ್ 2021 ಮಾಡಲ್ ಅದು ಆಟೋಮೆಟಿಕ್ ಅದು ಕಡಿಮೆ ಬಜೆಟ್ ಅಲ್ಲಿ ಅವ್ರಿಗೋಸ್ಕರ ಡೀಸೆಲ್ ವೇರಿಯಂಟ್ ಅದು ವರ್ಣದಲ್ಲಿ 2.5 ಲಕ್ಷ 2,50,000 ಈ ಪ್ರೈಸ್ ನಾವ್ ಹೇಳ್ತಾ ಇರೋದು ಎಷ್ಟು ಹೇಳಿ 1,90,000 1,90,000 ನಿಮ್ಗೆ ಹೊಂಡೈ ವರ್ಣ ತುಂಬಾ ಚೆನ್ನಾಗಿದೆ ಗಾಡಿ 1,80,000 1,80,000 ನಿಮ್ಗೆ ಶವರ್ಲೆಟ್ ಬಿಟ್ಟು ಇದು ನಿಮ್ ಚಾನೆಲ್ ನಂಬರ್ 2 ಲಕ್ಷ ಸೊ 2 ಲ್ಯಾಕ್ ಹೇಳ್ತಾ ಇದೀನಿ ಆಗಿದೆ ಗಾಡಿ ಕ್ಲಾಸ್ ಆಗಿದೆ 2 ಲಕ್ಷ ಹೇಳ್ತಾ ಇದೀನಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್ ನಿಮ್ಗೋಸ್ಕರ ಬಂದ್ರೆ 1,80,000 ಹೇಳ್ತಾ ಇದೀನಿ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್ ಇದೆ ಸೂಪರ್ ಎಷ್ಟು ಹೇಳಿ 2 ಲಕ್ಷ ಕೊಡ್ತೀನಿ ಸರ್ ನಿಮ್ಗೆ ಮಾಡಿ ಬಜಾರ್ ಯಾರು ನಿಮ್ಗೆ 7,80,000 7,50,000 ಹೇಳ್ತಾರೆ ನಾವು 6,70,000 ನಿಮ್ಗೆ 19 ಮಾಡಲ್ ಕೊಡ್ತಾ ಇದೀನಿ ಸರ್ 4 ಲಕ್ಷ ಕೊಟ್ಬಿಡ್ತೀನಿ ಹೋಗಿ ಸರ್ 18 ಮಾಡಲ್ ಸಿಂಗಲ್ ಓನರ್ ಕ್ರಿಸ್ಟಾ ಕೊಡ್ತಾ ಇರೋದು ವಿತ್ NOC ಸಮೇತ ಸರ್ 12 ಲಕ್ಷಕ್ಕೆ ಹೌದು ಜಸ್ಟ್ 16 ಲಕ್ಷಕ್ಕೆ 16 ಲಕ್ಷಕ್ಕೆ ನಿಮ್ಗೆ 21 ಮಾಡಲ್ ಪೆಟ್ರೋಲ್ ವೇರಿಯಂಟ್ 11,50,000 ಕೊಟ್ಬಿಡ್ತೀನಿ 11,50,000 ವಿತ್ NOC ಸಮೇತ ನಿಮ್ಗೆ ನೀವು ಚೆಕ್ ಮಾಡಿ 28 ಲಕ್ಷ ಶೋರೂಮ್ ಪ್ರೈಸ್ ನಡೀತಾ ಇರೋದು ನಾವು ಕೊಡ್ತಾ ಇರೋದು ಪ್ರೈಸ್ ಇವಾಗ ತನಕ ಯಾರು ಬಜಾರ್ ನಲ್ಲಿ ಕೊಟ್ಟಿರಬಾರ್ದು ಎಷ್ಟು ಹೇಳಿ 16,50,000 ನಿಮ್ಗೆ ಗಾಡಿ ಕೊಡ್ತೀನಿ 22 ಮಾಡಲ್ ಸೊ ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಅಲ್ಫಾ ಕಾರ್ಸ್ ಬಂದ್ಬಿಟ್ಟು ವಿಸಿಟ್ ಮಾಡಿದ್ದೀನಿ ಯಾಕಂದ್ರೆ ಈ ಸರಿ ಎಲ್ಲ ಸ್ಟಾಕ್ ಎಲ್ಲ ಜಾಸ್ತಿ ಬಂದಿದೆ ಹೆವಿ ಸ್ಟಾಕ್ ಬಂದಿದೆ ಅನ್ಬೋದು ಹಾಗೇನೆ ಸರ್ ಇದ್ದಾರೆ ಸರ್ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು ಹಾಯ್ ಸರ್ ಹಲೋ ಚೆನ್ನಾಗಿ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಮತ್ತೊಂದು ಸರಿ ಅಲ್ಫಾ ಕಾರ್ಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಸರ್ ಎಲ್ಲರಿಗೂ ನಮಸ್ಕಾರ ಇನ್ನೊಂದ್ಸರಿ ನಾನು ನಿಮ್ ನೈಮ್ ಮಾತಾಡ್ತಾರೆ ಸರ್ ಎಲ್ಲರಿಗೂ ಗೊತ್ತಿರ್ಬೋದು ಸರ್ ನಾನು ಮಾತಾಡೋದು ಅಲ್ಫಾ ಕಾರ್ಸಿನ ಸರ್ ನಮ್ದು ಲೊಕೇಶನ್ ಬಂದು ಬನ್ನಕಟ್ಟ ರೋಡ್ ಅರ್ಕೆರೆ ಸಿಗ್ನಲ್ ಹತ್ರ ಇರೋದು ಎಲ್ಲಾರು ಗೊತ್ತಿದೆ ಸರ್ ಬೋಟ್ ತೋರಿಸಿ ಬರೀ ಅಲ್ಫಾ ಕಾರ್ಸ್ ಅಂತ ಎಲ್ಲಾರು ಗೊತ್ತಿದೆ ಸರ್ ಈ ಸಲ ನಾನು ತಗೊಂಡ್ ಬಂದಿದ್ದು ಜಿನ್ನೀನ್ ಸ್ಟಾಕ್ ಗಳು ತಗೊಂಡ್ ಬಂದಿನಿ ಸರ್ ಗಾಡಿಗೆ ಬಗ್ಗೆ ಏನು ಮಾತಾಡಿಲ್ಲ ಆ ತರ ಗಾಡಿ ತಗೊಂಡ್ ಬಂದಿ ಅದು ಸೆಲೆಕ್ಟೆಡ್ ಗಾಡಿ ತಗೊಂಡ್ ಬಂದಿರೋದು ನಿಮ್ ಡ್ರೀಮ್ ಕಾರ್ ಅಂತ ಅದಕ್ಕೋಸ್ಕರ ನಾವ್ ಏನ್ ಮಾಡಿದೀನಿ ತುಂಬಾ ಈ ಸಲ ಗಾಡಿಗೆ ಪಿನ್ ಟು ಪಿನ್ ಪಾಯಿಂಟ್ಸ್ ಎಲ್ಲ ಚೆಕ್ ಮಾಡಿ ತಗೊಂಡ್ ಬಂದಿರೋದು ಮತ್ತೆ ಏನಂದ್ರೆ ನೋಡಿ ಈ ಸಲ ತಗೊಂಡ್ ಬಂದ ಗಾಡಿಗಳು 0 ಡೌನ್ ಪೇಮೆಂಟ್ ನಲ್ಲಿ ಸರ್ ಏನಂದ್ರೆ 0 ಡೌನ್ ಪೇಮೆಂಟ್ ಆಲ್ ಓವರ್ ಬರೀ ಬೆಂಗಳೂರಲ್ಲ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತಾ ಇರೋದು ಅದು 0 ಡೌನ್ ಪೇಮೆಂಟ್ ಬೇಕಂದ್ರೆ ಏನಂದ್ರೆ ನಿಮ್ ಸಿಬಿಲ್ ಚೆನ್ನಾಗಿರ್ಬೇಕು ಪ್ರೊಫೈಲ್ ಗಟ್ಟಿ ಇರ್ಬೇಕು 0 ಡೌನ್ ಪೇಮೆಂಟ್ ಆಗುತ್ತೆ ಇಲ್ಲ ನಿಮ್ ಹತ್ರ ಎಷ್ಟಿದೆ ಅಮೌಂಟ್ ಒಂದು 30,000 50,000 1 ಲಕ್ಷ ಏನೇ ಎಷ್ಟಿದೆ ತಗೊಂಡ್ ಬನ್ನಿ ಈ ಸಲ ಗಾಡಿಗಳು ತಗೊಂಡ್ ಬಂದಿರೋದು ಪ್ರೈಸಸ್ ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಗಾಡಿ ಈ ಸಲ ಸ್ಟಾರ್ಟ್ ಆಗ್ತಾ ಇರೋದು ಏನ್ ಪ್ರೈಸ್ ಇಂದ ಹೇಳಿ ಸರ್ ಈ ಸಲ 1,20,000 ಇಂದ ಗಾಡಿಗಳು ಹೌದು 1,20,000 ಇಂದ ಗಾಡಿಗಳು ಸ್ಟಾರ್ಟ್ ಆಗ್ತಾ ಇರೋದು ಬನ್ನಿ ಸರ್ ಜಾಸ್ತಿ ಇದು ವಿಡಿಯೋ ಹೇಳ್ಕೊಂಡಿದ್ರೆ ಸರ್ ಲೋನ್ ಬಗ್ಗೆ ಹೇಳಿದೀನಿ ಆಲ್ರೆಡಿ 0 ಡೌನ್ ಪೇಮೆಂಟ್ ಹೇಳಿದೀನಿ ಪೂರ್ತಿ ಅದು ಬೆಂಗಳೂರಲ್ಲಿ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಿರೋದು ಬ್ಯಾಂಕ್ ಕಡೆಯಿಂದ ಸರ್ ಸರಿ ಸರ್ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್ ಹೌದು ಸರ್ ವಿಡಿಯೋ ಶುರು ಮಾಡೋಣ ಓಕೆ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡ್ಬಿಟ್ಟು ಕಂಪ್ಲೀಟ್ ಗಾಡಿಗಳನ್ನೆಲ್ಲ ತೋರಿಸ್ಬಿಡ್ತೀನಿ ಅಲ್ಫಾ ಕಾರ್ ನಲ್ಲಿ ಮೊದಲ ಕಾರ್ ಯಾವ್ದು ಸರ್ ಆಯ್ತು ಸರ್ ಈ ಸಲ ನಾನು ತಗೊಂಡ್ ಬಂದಿದ್ದು ಕ್ರಿಸ್ಟಾ ಸರ್ ಕ್ರಿಸ್ಟಾನ ಮೋಸ್ಟ್ ಡಿಮ್ಯಾಂಡಬಲ್ ಮತ್ತೆ ಪ್ರೈಸ್ ನಾನು ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಸರ್ ಸರ್ ಗಾಡಿ ನೀವು ತಗೊಂಡ್ ಬಂದಿದ್ದು ಕ್ರಿಸ್ಟಾ ಸಿಂಗಲ್ ಓನರ್ ಗಾಡಿ ನಿಮ್ಗೆ GVX ವೇರಿಯಂಟ್ ಸರ್ ಇದು ಗಾಡಿ ಇದರಲ್ಲಿ AC ಪೋಸ್ಟರಿಂಗ್ ಪವರ್ ವಿಂಡೋ 8 ಸೀಟರ್ ಮ್ಯಾಗ್ವಿಲ್ ಎಲ್ಲಾ ಬರುತ್ತೆ ಸರ್ ಗಾಡಿಗೆ ಗಾಡಿ ಬಗ್ಗೆ ಏನು ಫುಲ್ಲಿ ಲೋಡೆಡ್ ಗಾಡಿ ನಿಮ್ಗೆ ಸರ್ ನಿಮ್ಗೋಸ್ಕರ ಇದು 2018 ಮಾಡಲ್ ಸರ್ ಸಿಂಗಲ್ ಓನರ್ ವೆಹಿಕಲ್ ಎಷ್ಟು ಹೇಳಿ ಸರ್ 12 lakhs ಗೆ ವಿತ್ NOC ಸಮೇತ ಕೊಡ್ತಾ ಇರೋದು 12 lakhs ಗೆ ನಿಮ್ಗೆ ಗಾಡಿ 18 ಮಾಡಲ್ ಸಿಂಗಲ್ ಓನರ್ ಕ್ರಿಸ್ಟಾ ಕೊಡ್ತಾ ಇರೋದು ವಿತ್ NOC ಸಮೇತ ಸರ್ 12 ಲಕ್ಷಕ್ಕೆ ಹೌದು ಜಸ್ಟ್ 12 lakhs ಕೊಡ್ತಾ ಇರೋದು ನಿಮ್ಗೆ ಮತ್ತೆ ನೆಕ್ಸ್ಟ್ ವೀಕ್ ತೋರಿಸ್ತೀನಿ ಬನ್ನಿ ಸರ್ ಇನ್ ಕ್ರಿಸ್ಟಾ ಇದೆ ಸರ್ ನಮ್ಮ ಹತ್ರ ಒಂದಿಲ್ಲ 2 ಕ್ರಿಸ್ಟಾ ಇದೆ ಸರ್ ಈಗ ನಾನು ತೋರಿಸೋದು 2021 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಕ್ರಿಸ್ಟಾ ಇದು ಸರ್ 21 ಮಾಡಲ್ ಕ್ರಿಸ್ಟಾ ಬಂದಿ ನಿಮ್ಗೆ 7 ಪ್ರೈಸ್ ಶಾಕ್ ಆಗ್ಬಿಡ್ತೀರಾ G ವೇರಿಯಂಟ್ ಆಗಿದೆ ಗಾಡಿ ಇದು ಜಸ್ಟ್ 16 lakhs ಗೆ ಸರ್ 16 ಲಕ್ಷಗೆ ನಿಮ್ಗೆ 21 ಮಾಡಲ್ ಕ್ರಿಸ್ಟಾ ಕೊಡ್ತಾ ಇದೀನಿ ವಿತ್ NOC ಸಮೇತ 16 ಲಕ್ಷಗೆ ನಿಮ್ಗೆ 21 ಮಾಡಲ್ ಪೆಟ್ರೋಲ್ ವೇರಿಯಂಟ್ ವಿತ್ NOC ಸಮೇತ ಕೊಡ್ತೀನಿ ಸರ್ ಇನ್ನೊಂದಿದೆ ಬನ್ನಿ ಸರ್ ಎಷ್ಟಿದೆ ಸರ್ ಕ್ರಿಸ್ಟಾಗಳು ಸರ್ ನಮ್ಮ ಹತ್ರ ಕ್ರಿಸ್ಟಾಗಳು 3 ಇದೆ ಸರ್ ನಿಮ್ಮ ಹತ್ರ ತೋರಿಸ್ಬಿಟ್ಟು ನೋಡಿ ಸರ್ ಸರ್ ಈಗ ಇನ್ನೊಂದ್ ವೈಟ್ ಕಲರ್ ನೋಡಿ ಸರ್ ಕ್ರಿಸ್ಟಾ ಇದು ಬನ್ನಿ 2018 ಮಾಡಲ್ ಸರ್ ಇದು 18 ಮಾಡಲ್ ವೈಟ್ ಕಲರ್ ಇದು G ವೇರಿಯಂಟ್ ಆಗಿದೆ ಸರ್ ನೋಡಿ ಗಾಡಿ ತುಂಬಾ ಕ್ಲಾಸ್ ಇದೆ ಏನು ಮಾತಾಡಿಲ್ಲ ಗಾಡಿ ಬಗ್ಗೆ ಜಿನೀನ್ ಆಗಿದೆ ಸರ್ ಈ ಗಾಡಿನ 11,50,000 ಕೊಟ್ಬಿಡ್ತೀನಿ 11,50,000 ವಿತ್ NOC ಸಮೇತ ನಿಮ್ಗೆ ಕ್ರಿಸ್ಟಾ ಕೊಡ್ತಾ ಇದೀನಿ ಸರ್ ನಿಮ್ಗೆ ಅದು ಟೊಯೋಟಾ ಅದು ಎಲ್ಲ ಸಿಂಗಲ್ ಓನರ್ಗಳು ಯಾವ್ದು ಡಬಲ್ ಓನರ್ ಇಲ್ಲ ನಮ್ಮ ಹತ್ರ ಸಿಂಗಲ್ ಓನರ್ ಗಾಡಿ ತಗೊಂಡ್ ಬಂದಿದ್ದು ಸರ್ ಈಗ ಇನ್ನೊಂದ್ ತೋರಿಸ್ತೀನಿ ಶಾಕ್ ಆಗ್ಬಿಡ್ತೀರಾ ನೀವು ಸರ್ ನಿಮ್ಮ ಮಹೀಂದ್ರ XUV ತಗೊಂಡ್ ಬಂದಿನಿ W6 ವೇರಿಯಂಟ್ ಡೀಸೆಲ್ ಸಿಂಗಲ್ ಓನರ್ 1 ಲಕ್ಷ ಚಿಲ್ಲರೆ ಓಡಿದೆ ಶೋರೂಮ್ ರೆಕಾರ್ಡೆಡ್ ಸಮೇತ ಸರ್ 16ನೇ ಮಾಡಲ್ ವಿತ್
KA ಮಾಡಿ ಕೊಡ್ತೀನಿ ಹೋಗಿ ಸರ್. With 5,90,000 ಗೆ KA ಮಾಡಿ ಕೊಡ್ತೀನಿ ಸರ್ ನಿಮ್ಗೆ. W6 ಕ್ರೇಟಾ ಸರ್, ಬ್ಲಾಕ್ ಕಲರ್ ಒಂದು ಕ್ರೇಟಾ ಸರ್. ಸರ್ ಇನ್ನೊಂದು ಕ್ರೇಟಾ ತಗೊಂಡ್ ಬಂದಿನಿ ಸರ್ ನಿಮ್ಗೆ. ಅದು ಪೆಟ್ರೋಲ್ ವೇರಿಯಂಟ್ 18 ಮಾಡಲ್ ಸರ್. ಇದು ಹಳ್ಳೇದೇನಿಲ್ಲ, 18 ಮಾಡಲ್. ಲೋನ್ ಬೇಕಾ? ಪೂರ್ತಿ ಲೋನ್ ಆಗುತ್ತೆ ಗಾಡಿಗೆ ಸರ್. ಗಾಡಿ ಬಗ್ಗೆ ಏನು ಮಾತಾಡಿಂಗಿಲ್ಲ, ತುಂಬಾ ಜಿನಿಯರ್ ನೋಡ್ತಾ ಇರ್ಬೋದು ನೀವು ಸರ್. ಪೇಂಟಿಂಗ್ ಆಗ್ಲಿ, ಇಂಟೀರಿಯರ್ ಆಗ್ಲಿ, ಎಕ್ಸ್ಟೀರಿಯರ್ ಆಗ್ಲಿ ವೆಲ್ ಮೇಂಟೈನ್ ಮಾಡಿರೋದು ವೆಹಿಕಲ್ ಸರ್. ಇದು 18 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸರ್. ಸರ್ ನಿಮ್ಗೋಸ್ಕರ ಇದು ಗಾಡಿ ತಗೊಂಡ್ ಬಂದಿನಿ ಬಂಪರ್ ಆಫರ್ ನಲ್ಲಿ ಸರ್. ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಎಂಟೈರ್ ಬಜಾರ್ ನಿಮಗೆ ಯಾರು 8 ಲಕ್ಷದಿಂದ ಕಡಿಮೆ ಕೊಡ್ತಲ್ಲ ಅಂದ್ರೆ ನಾವು ಆಲ್ಫಾ ಕಾರ್ಸ್ ನಾವು 7,50,000 ಕೊಡ್ತೀವಿ. ಹೆಚ್ಚಿಗೆ 7,50,000 ನಿಮಗೆ 18 ಮಾಡಲ್ ಹ್ಯುಂಡೈ ಕ್ರೆಟಾ ಕೊಡ್ತಾ ಇದೀನಿ ಸರ್. ಪೆಟ್ರೋಲ್ ವೇರಿಯಂಟ್. ಇಂಜಿನ್ ಬಗ್ಗೆ ಏನು ಮಾತಾಡಂಗಿಲ್ಲ, ಸೂಪರ್ ಆಗಿದೆ ಇಂಜಿನ್. ಸ್ಟಾರ್ಟ್ ಮಾಡಿದ ಗಾಡಿ ಸ್ಟಾರ್ಟ್ ಇದೆ ಅಂತ ಅನ್ಸಲ್ಲ, ಆ ತರ ಇದೆ. ಲೋನು ಬೇಕಾ? ಲೋನು ಮಾಡ್ಕೊಡ್ತೀನಿ ಸರ್. ಪೂರ್ತಿ ಕರ್ನಾಟಕ ಲೋನು ಮಾಡ್ಕೊಡ್ತೀನಿ, ನಮ್ ಜವಾಬ್ದಾರಿ ಸರ್ ಗಾಡಿ. ಸರ್ ನೆಕ್ಸ್ಟ್ ಇನ್ನೊಂದು ನಿಮ್ಗೆ ತಗೊಂಡ್ ಬಂದಿ ಸರ್. ಪೆಟ್ರೋಲ್ ವೇರಿಯಂಟ್ ನಿಸಾನ್ ಸನ್ನಿ ಸರ್. 12 ಮಾಡಲ್ ಸಿಂಗಲ್ ಓನರ್ ಸರ್. ತುಂಬಾ ಕಡಿಮೆ ಓಡಿರೋದು ವೆಹಿಕಲ್ ಇದು. ಗಾಡಿ ಹೆಂಗಿದೆ ಅಂದ್ರೆ ಲಕ ಲಕ ಅಂತ ಕಾಣಿಸುತ್ತೆ ಸರ್ ಗಾಡಿ. ಮತ್ತೆ ಇಂಜಿನ್ ಏನು ಮಾತಾಡಂಗಿಲ್ಲ, ಸ್ಮೂತ್ ಆಗಿದೆ ಸರ್. ಸಸ್ಪೆನ್ಷನ್ ಆಗಿರ್ಲಿ, ಎಕ್ಸ್ಟೀರಿಯರ್ ಆಗಿ, ಇಂಟೀರಿಯರ್ ಆಗ್ಲಿ ತುಂಬಾ ಕ್ಲಾಸ್ ಇದೆ. ಇದ್ರದ್ದು ಏನೇನ್ ಬರುತ್ತೆ ಅಂತ ಹೇಳ್ಬಿಡ್ತೀನಿ ಸರ್. AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ. ಮತ್ತೆ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ ಸರ್. ಟೈರ್ ಬಂದು ನಿಮ್ಗೆ ಇದರಲ್ಲಿ 75% ಮೇಲೆ ಇದೆ ಸರ್ ಗಾಡಿ. ಸರ್ ಪ್ರೈಸ್ ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. 2012 ಮಾಡಲ್ ಇದು. ಪ್ರೈಸ್ ಬಂದು 2,65,000 ಹೇಳ್ತಾ ಇದೀನಿ. ಮುಂದೆ ಬಂದು ಏನೋ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. 2,65,000ಗೆ 2012 ಮಾಡಲ್ ಸಿಂಗಲ್ ಓನರ್ ನಿಸಾನ್ ಸನ್ನಿ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಗಾಡಿ ನಿಮ್ಗೆ ತೋರಿಸ್ತಾರೆ ಸರ್. ತೋರಿಸಿದ್ರೆ ಬರೀ ಎಲ್ಲಾರು ಗೊತ್ತಿರ್ತದೆ ಸರ್. ಮೋಸ್ಟ್ ಏನಂತ ನೋಡಿ, ವೇಟಿಂಗ್ ಲಿಸ್ಟ್ ನಲ್ಲಿ ಇರೋದು ಗಾಡಿ ಸದ್ಯಕ್ಕೆ ಡಿಮ್ಯಾಂಡೆಡ್ ನಲ್ಲಿ XUV 700 ಸರ್. ನೀವು ಗಾಡಿ ಬುಕ್ ಮಾಡಿದ್ರೆ ನಿಮಗೆ 6 months ಪೀರಿಯಡ್ ಕೊಡ್ತಾ ಇರೋದು ಸರ್. 2022 ಮಾಡಲ್ ಪೆಟ್ರೋಲ್ ಗಾಡಿ. ತುಂಬಾ ಕಡಿಮೆ ಹೊಡಿದು ಗಾಡಿ ತಗೊಂಡ್ ಬಂದಿದ್ದು ನೋಡಿ ಸರ್. ಸರ್ ಒಂದ್ ಡಿಂಟ್ ಒಂದ್ ಸ್ಕ್ರಾಚ್ ಇಲ್ಲ ಗಾಡಿಗೆ. ಗಾಡಿ ಆತರ ಮೇಂಟೈನ್ ಆಗಿದೆ. ಶೋರೂಮ್ ಹೆಂಗ್ ತಗೊಂಡ್ ಆಚೆ ಬರ್ತೀರಾ ಆತರ ಫುಲ್ಲಿ ಟಾಪ್ ಎಂಡ್ ಸರ್ ವೆಹಿಕಲ್ ವಿತ್ ಸನ್ ರೂಫ್ ಸಮೇತ ತೋರಿಸಿ ಸರ್. ಸರ್ ಈ ಗಾಡಿ ಬಂದು 5 ಸೀಟರ್ ಇದು ಸರ್. ಇದು ಪೆಟ್ರೋಲ್ ವೇರಿಯಂಟ್ ಆಗಿದೆ ಸರ್. ಬಜಾರ್ ನೀವು ಚೆಕ್ ಮಾಡಿ 28 ಲಕ್ಷ ಶೋರೂಮ್ ಪ್ರೈಸ್ ನಡೀತಾ ಇರೋದು. ನಾವು ಕೊಡ್ತಾ ಇರೋದು ಪ್ರೈಸ್ ಇವಾಗ ತನಕ ಯಾರು ಬಜಾರ್ ನಲ್ಲಿ ಕೊಟ್ಟಿರಬಾರ್ದು. ಎಷ್ಟು ಹೇಳಿ? 16,50,000 ನಿಮ್ಗೆ ಗಾಡಿ ಕೊಡ್ತೀನಿ. 22 ಮಾಡಲ್ XUV 700 A5 ಸೀರೀಸ್ ಇದು ಸರ್. ಗಾಡಿ ಬಗ್ಗೆ ಏನು ಮಾತಾಡಿಲ್ಲ, ಶೋರೂಮ್ ಅಂತ ತಗೊಂಡ್ ಬರ್ತೀನಿ ನೋಡಿ ಆಚೆ, ಅದೇ ತರ ಇದೆ ಸರ್ ಗಾಡಿ. ಜಸ್ಟ್ 16,50,000 ಕೊಡ್ತಾ ಇದೀನಿ ಸರ್. ಕ್ರೇಟಾ ಸರ್, ಲೇಟೆಸ್ಟ್ ಶೇಪ್ ಸರ್. ಲೇಟೆಸ್ಟ್ ಶೇಪ್ ಇನ್ನೊಂದು ಕ್ರೇಟಾ ತಗೊಂಡ್ ಬಂದಿ ನೋಡಿ ಸರ್. 2021 ಮಾಡಲ್ ಇದು. EX ವೇರಿಯಂಟ್ ಪೆಟ್ರೋಲ್ ಸರ್ ಗಾಡಿ. ಸರ್ ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್. ಹೊಸ ಗಾಡಿ ಸರ್. ಶೋರೂಮ್ದು ಹೊಸ ಗಾಡಿ ಹೆಂಗಿರುತ್ತೆ ಅದೇ ತರ ಇದೆ ಗಾಡಿ. ರೆಡ್ ಕಲರ್ ಅದೂನು ಸರ್. ನೋಡಿ ಕಲರ್ ಫೇವರೇಟ್ ಕಲರ್ ಎಲ್ಲಾರ್ದು ಆಲ್ಮೋಸ್ಟ್ ಈ ಕಲರ್ ಇದು. ಕಲರ್ ಬಗ್ಗೆ ಮಾತಾಡಂಗಿಲ್ಲ, ಇಂಜಿನ್ ಬಗ್ಗೆ ಮಾತಾಡಂಗಿಲ್ಲ ಸರ್. EX ಪೆಟ್ರೋಲ್ ವೇರಿಯಂಟ್ ಆಗಿದೆ. ಇದರಲ್ಲಿ ನಿಮ್ಗೆ ABS ಬರುತ್ತೆ, ನಿಮ್ಗೆ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ ಗಾಡಿಗೆ. ಅಂದ್ರೆ ಮ್ಯಾನ್ಯುಯಲ್ ಗಾಡಿ. EX ವೇರಿಯಂಟ್ ಪೆಟ್ರೋಲ್ ಸರ್. ನಿಮ್ ಚಾನಲ್ ಇಂದ ಇದು ಬಂದ್ರೆ ಇದು ಗಾಡಿ ಡೈರೆಕ್ಟ್ ಆಗಿ 11 lakhs ಕೊಡ್ತೀನಿ. ಎಷ್ಟು ಹೇಳಿ? 11 ಲಕ್ಷಕ್ಕೆ ಗಾಡಿ ನಿಮ್ಗೆ 21 ಮಾಡಲ್ ಕ್ರೆಟಾ ಲೇಟೆಸ್ಟ್ ಮಾಡಲ್ ಅದು ಕೊಡ್ತೀನಿ ಸರ್. KUV ಸರ್. ಸರ್ ಇನ್ನೊಂದು ತಗೊಂಡು ಬಂದಿದೆ ಸರ್. ಮಹೀಂದ್ರ KUV 2017 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಸರ್ ಗಾಡಿನಲ್ಲಿ 6 ಸೀಟರ್ ಇದು, 5 ಸೀಟರ್ ಇಲ್ಲ 6 ಸೀಟರ್ ಇದು. ಶೋರೂಮ್ ಇಂದ 6 ಸೀಟರ್. ಸ್ವಲ್ಪ ಜನ ಜಾಸ್ತಿ ಇರುತ್ತೆ, ಅವ್ರ ಹತ್ರ ಬಜೆಟ್ ಕಡಿಮೆ ಇರುತ್ತೆ, ಡೀಸೆಲ್ ಗಾಡಿ ಬೇಕು, ಮತ್ತೆ ತುಂಬಾ ಜಾಸ್ತಿ ಅವ್ರಿಗೆ ಮೈಲೇಜ್ ಬರ್ಬೇಕು, ಮೇಂಟೆನೆನ್ಸ್ ಫ್ರೀ ಇರ್ಬೇಕಂದ್ರೆ ಸರ್ ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಮಹೀಂದ್ರ KUV ಸರ್. ಇದು ಡೀಸೆಲ್ ಗಾಡಿ ಸಿಂಗಲ್ ಓನರ್ ಕಡಿಮೆ ಇರೋದು ಸರ್. ಈ ಗಾಡಿ ನಾವು ಹೇಳ್ತಾ ಇರೋದು ಪ್ರೈಸ್ ತುಂಬಾ ಕಡಿಮೆ. ಎಷ್ಟು ಹೇಳಿ? ಬರೀ 2,85,000 2,85,000 ನಿಮ್ಗೆ ಇದು ಗಾಡಿ ಕೊಡ್ತೀನಿ ಸರ್. ಲೋನು ಬೇಕಾ? ಲೋನು ಮಾಡ್ಕೊಡ್ತೀನಿ ಸರ್. ಅದು 17 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಇದು ಮೈಲೇಜ್ ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. 23 ಬರುತ್ತೆ ಸರ್ ಮೈಲೇಜ್ ಇದು ಗಾಡಿ. ಇದು ಡೀಸೆಲ್ ಅಲ್ವಾ? ಹೌದು ಡೀಸೆಲ್ ಮತ್ತೆ 6 ಸೀಟರ್ ವೆಹಿಕಲ್ ಇದು. ಓಕೆ ಸರ್. ಹಾಗೆ ಒಂದು ಫಿಗೋ ಇದೆ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ಫಿಗೋ ಇದೆ ನೋಡಿ ಸರ್. ಸರ್ ಈ ಫಿಗೋ ಬನ್ನಿ ನಿಮ್ಗೆ ತೋರಿಸ್ತಾ ಇರೋದು 2000 ಡೀಸೆಲ್ ವೇರಿಯಂಟ್ ಸರ್ ಗಾಡಿ. ಇದು 2012 ಮಾಡಲ್ ಇದು ಗಾಡಿ. ಇದು ಡೀಸೆಲ್ ವೇರಿಯಂಟ್ ಸರ್. ಈ ಗಾಡಿ ಇದು ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ತುಂಬಾ ಚೆನ್ನಾಗಿದೆ. ಮೈಲೇಜ್ ನಿಮ್ ಗಾಡಿನಲ್ಲಿ ಆಲ್ಮೋಸ್ಟ್ 19 ಬರುತ್ತೆ ಗಾಡಿ. ಇದು ಈ ಫ್ಯೂಚರ್ಸ್ ಬಂದು AC ಬರುತ್ತೆ, ಪವರ್ ಸ್ಟೀರಿಂಗ್ ಮತ್ತೆ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ನಿಮ್ಗೆ ಎಲ್ಲಾ ಬರುತ್ತೆ ಗಾಡಿ ಒಳಗಡೆ. ಈ ಗಾಡಿದು ಪ್ರೈಸ್ 1,85,000 1,85,000 ನಿಮ್ಗೆ ಡೀಸೆಲ್ ಗಾಡಿ ಫೋರ್ಟ್ ಫಿಗೋ ಕೊಡ್ತಾ ಇದೀನಿ ಸರ್ ನಿಮ್ಗೆ. ಸರ್ ಇನ್ನೊಂದು ಫ್ಯಾಬಿಯಾ ಸರ್. ಪ್ರೈಸ್ ಅಲ್ಲಿ ಶಾಕ್ ಆಗ್ಬಿಡ್ತಿದ. 11 ಮಾಡಲ್ ಸ್ಕೋಡಾ ಫ್ಯಾಬಿಯಾ ಪೆಟ್ರೋಲ್ ವೇರಿಯಂಟ್ ಸರ್. ಇದು ಸರ್ ಮಾರ್ಕೆಟ್ ನಲ್ಲಿ ಚೆಕ್ ಮಾಡ್ಬಿಡಿ ನೀವು. ಪೂರ್ತಿ ಮಾರ್ಕೆಟ್ ಯಾರು ಕೊಡಲ್ಲ ಫ್ಯಾಬಿಯಾ ಇದು. ಎಷ್ಟಿಗೆ? 1,60,000ಗೆ
11 ಮಾಡಲ್ 1,60,000 ಸ್ಕೋಡಾ ಫ್ಯಾಬಿಯಾ ಪೆಟ್ರೋಲ್ ವೇರಿಯಂಟ್ ಗಾಡಿ ಕೊಡ್ತಾ ಇದೀನಿ ಸರ್ ನಿಮ್ಗೆ. ಓಕೆ ಸರ್ ಹಾಗೆ ಒಂದು ಸರ್ ಬನ್ನಿ ಮಾರುತಿ ಆಲ್ಟೋ K10 ಇದೆ ಸರ್. ಸರ್ ಗಾಡಿ ನೋಡಿ 10 ಮಾಡಲ್ ಇದು, ಆಲ್ಟೋ ಇಲ್ಲ ಸರ್. ಇದು ತುಂಬಾ ಜನ ಆಲ್ಟೋ ಅಂತ ಅನ್ಕೊಳ್ತೀರಾ, ಆಲ್ಟೋ ಇಲ್ಲ, ಇದು K10 ಇದು. K10 ಇಂದ ಕೆ ಸೀರೀಸ್ ನಲ್ಲಿ ನಿಮ್ಗೆ ಮೈಲೇಜ್ ಬರುತ್ತೆ ಪ್ಲಸ್ ಪಿಕಪ್ ಬರುತ್ತೆ ಸರ್. ಈ ಗಾಡಿ ನಿಮ್ಗೆ ಉಡುಪಿ ಆಗ್ಲಿ ಮಂಗಳೂರು ಆಗ್ಲಿ ತುಂಬಾ ಮೋಸ್ಟ್ ಗಾಡಿಗಳು ಇದು ಸಿಕ್ಕದೇ ಇಲ್ಲ. 2010 ಮಾಡಲ್ 1,80,000 1,80,000 ನಿಮ್ಗೆ ಆಲ್ಟೋ K10 ಕೊಡ್ತಾ ಇದೀನಿ ಸರ್, ಮಾರುತಿ ಇದು ಸರ್. ಸರ್ ಈಗ ನೆಕ್ಸ್ಟ್ ನಿಮ್ಗೆ ರೆನಾಲ್ಟ್ ಟ್ರೈಬರ್ ತೋರಿಸ್ತಾ ನೋಡಿ ಸರ್. ಸರ್ ಗಾಡಿ 2021 ಮಾಡಲ್ ಸರ್. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ CNG ಹಾಕಿದ್ದಾರೆ ಕಸ್ಟಮರ್ ಆಫ್ಟರ್ ಮಾರ್ಕೆಟ್. ಗಾಡಿ ಬಂದಿದ್ದು 7 ಸೀಟರ್ RXC ವೇರಿಯಂಟ್ ಪೆಟ್ರೋಲ್ ಸರ್. ಮೈಲೇಜ್ ನಿಮ್ಗೆ 18 ಬರುತ್ತೆ, ನಿಮ್ಗೆ CNG ನಲ್ಲಿ ಓಡಿಸಿದ್ರೆ ನಿಮ್ಗೆ 26 ಪ್ಲಸ್ ಬರುತ್ತೆ ಸರ್ ಗಾಡಿ ಇದು. ಸರ್ ಇದು ಪ್ರೈಸ್ ನಾವ್ ಹೇಳ್ತಾ ಇರೋದು 4,50,000 4,50,000 ನಿಮ್ಗೆ ರೆನಾಲ್ಟ್ ಟ್ರೈಬರ್ 2021 ಮಾಡಲ್ ಅದು ಕೊಡ್ತಾ ಇರೋದು. ಲೋನ್ ಬೇಕಾ ಗಾಡಿಗೆ ಲೋನ್ ಮಾಡ್ಕೊಡೋದು ನಮ್ ಜವಾಬ್ದಾರಿ ಸರ್ ನಿಮ್ಗೆ. ಸರ್ ಹಾಗೆ ಒಂದು ನೆಕ್ಸ್ಟ್ Hyundai Verna ಸರ್. ಸರ್ ಇದು ಗಾಡಿನ ತೋರಿಸಿ 2010 ಮಾಡಲ್ ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್. ಸೊ ಡೀಸೆಲ್ ಸರ್ ಸರ್ ಇದು 10 ಮಾಡಲ್ ಆಟೋಮೆಟಿಕ್ ಸರ್. ತುಂಬಾ ಜನ ಕೇಳ್ತಾರೆ ಇರೋದು ಪರಿಸ್ಥಿತಿನಲ್ಲಿ ಏನಂತ, ತುಂಬಾ ಟ್ರಾಫಿಕ್ ಜಾಮ್ ಇರುತ್ತೆ, ನಮ್ಗೆ ಮ್ಯಾನ್ಯಲ್ ಬೇಡ ಆಟೋಮೆಟಿಕ್ ಆಗಿ ಕಡಿಮೆ ಬಜೆಟ್ ಅಲ್ಲಿ ಅವ್ರಿಗೋಸ್ಕರ ಡೀಸೆಲ್ ವೇರಿಯಂಟ್ ಅದು ವರ್ನಾದಲ್ಲಿ 2.5 ಲಕ್ಷ 2,50,000 ನಿಮ್ಗೆ ಡೀಸೆಲ್ ಆಟೋಮೆಟಿಕ್ ಅದು ವರ್ನಾದಲ್ಲಿ ನಿಮ್ಗೆ ಗಾಡಿ ಕೊಡ್ತಾ ಇರೋದು. ಟಾಪ್ ಎಂಡ್ ಮಾಡಲ್ ಇದು, ಮ್ಯಾಗ್ವಿಲ್, ಏರ್ ಬ್ಯಾಗ್, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ನಿಮ್ಗೆ ಕಂಪನಿ ಕಡೆಯಿಂದ ನಿಮ್ಗೆ ಲೆದರ್ ಸೀಟ್ಸ್ ಎಲ್ಲಾ ಬರುತ್ತೆ ಗಾಡಿಗೆ. 2010 ಮಾಡಲ್ ಗಾಡಿ ನಿಮ್ಗೆ 2,50,000 ಕೊಡ್ತೀನಿ ಸರ್, ಡೀಸೆಲ್ ವೇರಿಯಂಟ್. ಸರ್ ನೆಕ್ಸ್ಟ್ ಹೋಂಡಾ ಸಿಟಿ ಸರ್. ಇದು 14 ಮಾಡಲ್ ಹೋಂಡಾ ಸಿಟಿ ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್. ಗಾಡಿ ಬಗ್ಗೆ ಏನು ಮಾತಾಡಲ್ಲ, ಪಿನ್ ಟು ಪಿನ್ ಶೋರೂಮ್ ಸರ್ವಿಸ್ ಆಗಿರೋದು. ವಿ ವೇರಿಯಂಟ್ ಸರ್ ಇದು ಗಾಡಿ. ಇದು ಮ್ಯಾಗ್ವಿಲ್ಸ್, ಹೌದು ಟಾಪ್ ಎಂಡ್, ಡ್ಯೂಯಲ್ ಏರ್ ಬ್ಯಾಗ್, ಪವರ್ ಸ್ಟೀರಿಂಗ್, ಲೆದರ್ ಸೀಟ್ಸ್, ಆಟೋ ಕ್ಲೈಮೇಟ್, AC ನಿಮ್ಗೆ 4 ಪವರ್ ವಿಂಡೋ, ಆಟೋ ಕ್ಲೋಸ್ ಮಿರರ್ಸ್ ಎಲ್ಲಾ ಬರುತ್ತೆ ಗಾಡಿಗೆ. ಸರ್ ಈ ಗಾಡಿದು ಪ್ರೈಸ್ ನಾವ್ ಹೇಳ್ತಾ ಇರೋದು 4,60,000 4,60,000 ನಿಮ್ಗೆ ಅದು ಹೋಂಡಾ ಸಿಟಿ ಕೊಡ್ತಾ ಇದೀನಿ. ಲೇಟೆಸ್ಟ್ ಶೇಪ್ ಸರ್ ಇದು, ತೋರಿಸಿ ಇದು ಗಾಡಿ. ಸರ್ ಹಾಗೆ ಒಂದು ನೆಕ್ಸ್ಟ್ ಇನ್ನೊಂದು ವರ್ಣ ಇದೆ ಸರ್, ಬ್ಲಾಕ್ ಸರ್. ಇನ್ನೊಂದು ವರ್ಣ ಇದೆ ನೋಡಿ ಸರ್. ಸರ್ ಇದು ಬನ್ನಿ ಪೆಟ್ರೋಲ್ ವೇರಿಯಂಟ್ 2009 ಮಾಡಲ್ VT ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸಾರಿ ಸರ್, ಟಾಪ್ ಎಂಡ್ ಅಲ್ವಾ ಸರ್ ಇದು? ಹೌದು VT ಸರ್. ಇದು ಟಾಪ್ ಎಂಡ್, ಇದು ಮ್ಯಾಗ್ವಿಲ್ ಎಲ್ಲಾ ಬರುತ್ತೆ ಗಾಡಿಗೆ. ಲೆದರ್ ಸೀಟ್, 4 ಪವರ್ ಸ್ಟೀರಿಂಗ್, ಮತ್ತೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಮತ್ತೆ ಕಸ್ಟಮರ್ ಇಂದ ಆಫ್ಟರ್ ಮಾರ್ಕೆಟ್ ಸ್ಟ್ಯಾಂಡಿಂಗ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ಅದು ಟಚ್ ಸ್ಕ್ರೀನ್ ತುಂಬಾ ಚೆನ್ನಾಗಿದೆ. ಗಾಡಿನಲ್ಲಿ ಒಂಚೂರು ಪ್ರಾಬ್ಲಮ್ ಇಲ್ಲ. ವರ್ನಾ ಪೆಟ್ರೋಲ್ದು ತುಂಬಾ ಚೆನ್ನಾಗಿದೆ ಗಾಡಿ. ಈ ಪ್ರೈಸ್ ನಾವ್ ಹೇಳ್ತಾ ಇರೋದು ಎಷ್ಟು ಹೇಳಿ, 1,90,000 1,90,000 ನಿಮ್ಗೆ Hyundai Verna 2009 ಮಾಡಲ್ ಕೊಡ್ತಾ ಇದೀನಿ ಸರ್. ಹಾಗೆ ತರ ನೆಕ್ಸ್ಟ್ ನಿಮ್ಗೆ Chevrolet Beat ತೋರಿಸ್ತಾ ಇದೀನಿ ನೋಡಿ ಸರ್. 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸರ್. ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ, ತುಂಬಾ ಕ್ಲಾಸ್ ಇದೆ, LS ಆಗಿದೆ, ವೈಟ್ ಕಲರ್, ಒಂದ್ ಟಾಯ್ ತಂಗ ಕಾರ್ ಇದು, ತುಂಬಾ ಚೆನ್ನಾಗಿದೆ ಗಾಡಿ. 1,80,000 1,80,000 ನಿಮ್ಗೆ Chevrolet Beat 2011 ಮಾಡಲ್ ಕೊಡ್ತಾ ಇದೀನಿ ಸರ್ ನಿಮ್ಗೆ. ಸರ್ ಹಾಗೆ ಒಂದು ಬನ್ನಿ ಸರ್ ನಿಮ್ಗೆ ಮಾರುತಿ SX4 ಹೌದು ಟಾಪ್ ಎಂಡ್ ಸರ್. ಇದು ಮಾರುತಿ SX4 ಮ್ಯಾಗ್ವಿಲ್ಸ್, ಡ್ಯೂಯಲ್ ಏರ್ ಬ್ಯಾಗ್, ಆಟೋ ಕ್ಲೈಮೇಟ್, AC, ಲೆದರ್ ಸೀಟ್ಸ್ ಎಲ್ಲಾ ಬರುತ್ತೆ ಗಾಡಿ. ಟೈರ್ ಬಂದು ನಿಮ್ಗೆ 90% ಮೇಲೆ ಇದೆ, ಕ್ಲಾಸ್ ಆಗಿದೆ. 2009 ಮಾಡಲ್ ಗಾಡಿ ಇದು ಸರ್. ನಿಮ್ಗೋಸ್ಕರ ತುಂಬಾ ಕಡಿಮೆ ಕೊಡ್ತೀವಿ. ಸಾರಿ 2007 ಮಾಡಲ್ ಗಾಡಿ, 9ನೇ ಮಾಡಲ್. ಇದು ನಿಮ್ ಚಾನೆಲ್ ಇಂದ 2 ಲಕ್ಷ 2 ಲ್ಯಾಕ್ ಹೇಳ್ತಾರೆ, ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ, ಬನ್ನಿ ಸರ್. ಸರ್ ಹಾಗೆ ಒಂದು ಫಿಗೋ ಸರ್. ಹಾಗೆ ಇನ್ನೊಂದು ಫಿಗೋ ತೋರಿಸ್ತೀನಿ ನೋಡಿ ಸರ್, ಪೆಟ್ರೋಲ್ ವೇರಿಯಂಟ್ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಬಗ್ಗೆ ಏನು ಮಾತಾಡಿಲ್ಲ. 11 ಮಾಡಲ್ ಇದು ತೋರಿಸಿ ಸರ್. ಟೈರ್ 100/100 ಇದೆ ಸರ್, ಫ್ರೆಶ್ ಟೈರ್ಸ್ ಹಾಕಿದ್ದಾರೆ ಕಸ್ಟಮರ್. ಮತ್ತೆ ಡ್ಯೂಯಲ್ ಡ್ಯಾಶ್ ಬೋರ್ಡ್ ಬರುತ್ತೆ ಸರ್ ಗಾಡಿ ಒಳಗಡೆ, ತೋರಿಸಿ ಇದು. ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್, ಅದು ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ ಸರ್ ಗಾಡಿಗೆ. ಇದು ಟಾಪ್ ಎಂಡ್ ಇದು ಗಾಡಿ ಇದು ಸರ್. ನಿಮ್ ಚಾನೆಲ್ ಇಂದ ಬಂದ್ರೆ ಡೈರೆಕ್ಟ್ ಅಲ್ಫಾ ಕಾರ್ಸ್ ನಲ್ಲಿ ಈ ಗಾಡಿ ಎಷ್ಟು ಕೊಡ್ತೀನಿ, 2,20,000 2,20,000 ಹೇಳ್ತೀನಿ, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ, ಮುಂದೆ ಬನ್ನಿ ಸರ್. ಸರ್ ನೆಕ್ಸ್ಟ್ ಫಿಯಟ್ ಪುಂಟೋ 11 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸರ್. ಇದು ಗಾಡಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ, ಗಾಡಿ ಕ್ಲಾಸ್ ಆಗಿದೆ. 2 ಲಕ್ಷ ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. 2 ಲ್ಯಾಕ್ ಅದ್ರಲ್ಲಿ ಕಡಿಮೆ ಆಗುತ್ತಾ? ಹೌದು, ಸ್ಲೈಟ್ಲಿ ಏನಾದ್ರು ನೆಗೋಷಿಯೇಟ್ ಮಾಡಿ ಸರ್. ನೆಕ್ಸ್ಟ್ ನಿಮ್ಗೆ ಫಿಗೋ ಆಸ್ಪರ್ ತೋರಿಸ್ತಾರೆ ಸರ್, ಲೇಟೆಸ್ಟ್ ಮಾಡಲ್ ಡೀಸೆಲ್ ವೇರಿಯಂಟ್ ಸರ್. ಇದು ಟಾಪ್ ಎಂಡ್ ಗಾಡಿ. ಇದು ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ, ಟೈಟಾನಿಯಂ ಗಾಡಿ. ಇದು 2016 ಮಾಡಲ್, ಕ್ಲಾಸ್ ಆಗಿದೆ ಗಾಡಿ. 4,50,000 ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಹಿಂದೆ ಒಂದು ಯಾವ್ದು ಲಾಡ್ಜಿನ ಸರ್. ನೆಕ್ಸ್ಟ್ ಇನ್ನೊಂದು ಲಾಡ್ಜಿ ಇದೆ ಸರ್ ಗಾಡಿ. ಸರ್ ಇದು ಬನ್ನಿ 2016 ಮಾಡಲ್ ಲಾಡ್ಜಿ ಸರ್, RXZ. ಇದು ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ, ಬ್ರಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ, ಡೀಸೆಲ್ ವೇರಿಯಂಟ್. ಸೆಕೆಂಡ್ ಲೋನ್ ಬೇಕಾ, ಲೋನು ಮಾಡ್ಕೊಡ್ತೀನಿ ಸರ್. ಈ ಗಾಡಿ ನಾವು 4,80,000 ಕೊಡ್ಬಿಡ್ತೀನಿ. ಎಷ್ಟು, 4,80,000 ನಿಮ್ಗೆ ಲಾಡ್ಜಿ ಕೊಡ್ಬಿಡ್ತೀನಿ. ನೆಕ್ಸ್ಟ್ ಫೋರ್ಟ್ ಫಿಯೆಸ್ಟಾ ಪೆಟ್ರೋಲ್ ಇದು, ಸಾರಿ ಡೀಸೆಲ್ ವೇರಿಯಂಟ್ 9 ಮಾಡಲ್ ಇದು ತೋರಿಸಿ ಸರ್. ಡೀಸೆಲ್ ಇದು EXE
Okay. ಪೆಟ್ರೋಲ್ ಫೀಲಿಂಗ್ ಇದೆ ಸರ್ ಗಾಡಿ ಒಳಗಡೆ ಇದು ಹೌದಾ ಸರ್? ಸೇಮ್ ಆಸ್ ಇಟ್ ಇಸ್ ಪೆಟ್ರೋಲ್ ಆ ತರ ಇದೆ ಫೀಲಿಂಗ್ ಇದು ಗಾಡಿ ಒಳಗಡೆ ತುಂಬಾ ಕ್ಲಾಸ್ ಆಗಿದೆ ಹಾ. ಸರ್. ಈ ಗಾಡಿ ಪ್ರೈಸ್ ನಿಮ್ಗೋಸ್ಕರ ಬಂದ್ರೆ 1,80,000 ಹೇಳ್ತಾ ಇದೀನಿ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಸೆಲೆರಿಯೋ ಸರ್ ಮಾರುತಿ ಸೆಲ್ಯೂರೋ ಸರ್, ಗ್ರೇ ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ. 2014 ಮಾಡೆಲ್ ಡೀಸೆಲ್ ಓಕೆ ಸರ್. ಗಾಡಿದು ಮೈಲೇಜ್ ಕೇಳಿದ್ರೆ ಶಾಕ್ ಆಗಿಬಿಡ್ತಾ, 26 ಬರುತ್ತೆ. ಅದು ಸಿಟಿನಲ್ಲಿ ಹೈವೇನಲ್ಲಿ ಇನ್ನ ಜಾಸ್ತಿ ಬರುತ್ತೆ ಅಂತ. 2014 ಮಾಡೆಲ್ ಸೆಲ್ಯೂರೋ ನಿಮ್ಗೆ ಡೀಸೆಲ್ ವೇರಿಯಂಟ್ ಆಗಿದೆ. ಆಕ್ಚುಲಿ 3,20,000 ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಲೋನ್ ಬೇಕಾ ಲೋನ್ ಆಗುತ್ತೆ ಸರ್ ಗಾಡಿಗೆ. ಸರ್ ಗ್ರೇ ನೋಡಿದ್ರಲ್ಲ ಹಂಗೆ ನೋಡಿ ಇಲ್ವನ್ ಇದು ಸೇಮ್ ಮಾಡೆಲ್ 14 ಮಾಡೆಲ್. ಇದು ಪೆಟ್ರೋಲ್ ಸರ್, ಅದು ಡೀಸೆಲ್, ಇದು ಪೆಟ್ರೋಲ್. ಗಾಡಿ ತುಂಬಾ ಚೆನ್ನಾಗಿದೆ. ಅದು ಕಲರ್ ಫೇವರೇಟ್ ಕಲರ್ ಎಲ್ಲಾರ್ದು ಇದು ಪೆಟ್ರೋಲ್ ಸರ್. ಸೆಲ್ಯೂರೋ ಮಡಿಕೇರಿ ಮತ್ತೆ ಉಡುಪಿನಲ್ಲಿ ತುಂಬಾ ಜಾಸ್ತಿ ಡಿಮ್ಯಾಂಡೆಡ್ ವೆಹಿಕಲ್ ಇದು ಸೆಲ್ಯೂರೋ. ಏನಕ್ಕಂದ್ರೆ ಜಾಸ್ತಿ ಮೇಂಟೆನೆನ್ಸ್ ಬರಲ್ಲ, ಏನೋ ಟೂಲರ್ ಮೇಂಟೆನೆನ್ಸ್ ಲೆಕ್ಕ ಗಾಡಿ ಬರೋದು. 14 ಮಾಡೆಲ್ 3 ಲಕ್ಷ ಕೊಡ್ತೀನಿ. ಎಷ್ಟು ಹೇಳಿ? 3 ಲಕ್ಷಕ್ಕೆ 14 ಮಾಡೆಲ್ ಮಾರುತಿ ಸೆಲ್ಯೂರೋ ಕೊಡ್ತೀನಿ. ಒಂಚೂರು ಗಾಡಿನಲ್ಲಿ ಪ್ರಾಬ್ಲಮ್ ಇಲ್ಲ, ಆ ತರ ಇದೆ. ನೆಕ್ಸ್ಟ್ ಫಿಯೇಟ್ ಪುಂಟೋ EVO ಇದು ಸರ್. ಇದು ಲೇಟೆಸ್ಟ್ ಶೇಪ್ ಇದು 15ನೇ ಮಾಡೆಲ್ ಡೀಸೆಲ್. ಇದು ಪೆಟ್ರೋಲ್ ಅಲ್ಲ, ಡೀಸೆಲ್ ವೇರಿಯಂಟ್ ಆಗಿದೆ. ಲೋನು ಬೇಕಾ ಲೋನ್ ಆಗುತ್ತೆ ಗಾಡಿಗೆ ಸರ್. ತುಂಬಾ ಕ್ಲಾಸ್ ಇದೆ ಗಾಡಿ. ಗಾಡಿ ಬಗ್ಗೆ ಏನು ಮಾತಾಡಲ್ಲ, 3 ಲಕ್ಷ ಹೇಳ್ತಾ ಇದೀನಿ ಸರ್. ಮುಂದೆ ಬನ್ನಿ, 3,20,000 ತನಕ ಮಾಡಿ ಕೊಡ್ತೀನಿ ಸರ್. ಇದು ಸರ್ ಇನ್ನೊಂದು ನೆಕ್ಸ್ಟ್ ನೀವು ನೋಡ್ತಾ ಇರೋದು ಫಿಗೋ ಆಸ್ಪೈರ್ ಟೈಟಾನಿಯಂ ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್. ಟೈಟಾನಿಯಂ ಅಂದ್ರೆ ತುಂಬಾ ಟಾಪ್ ಅಂಡ್ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಗಾಡಿ ಒಳಗಡೆ ನಿಮ್ಗೆ ಆಟೋ ಕ್ಲೈಮೇಟ್ AC ಬರುತ್ತೆ, ಪಾಸ್ಟಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ ಬರುತ್ತೆ. ಅಂದ್ರೂ ಇದು ಡೀಸೆಲ್ ನಲ್ಲಿ ಆಟೋಮೆಟಿಕ್ ವೆಹಿಕಲ್ ಇದು. ಆಟೋಮೆಟಿಕ್ ಈ ಗಾಡಿ ನಿಮ್ಗೆ ಲೋನ್ ಬೇಕಾ ಲೋನ್ ಮಾಡ್ಕೊಡ್ತೀನಿ. 16ನೇ ಮಾಡೆಲ್ ಗಾಡಿ ಇದು ಆಟೋಮೆಟಿಕ್ ಸರ್. ತುಂಬಾ ಜನ ಕೇಳ್ತಾರೆ ಸರ್ ಆಟೋಮೆಟಿಕ್ ವೆಹಿಕಲ್ ಬೇಕಂದ್ರೆ. ಟ್ರಾಫಿಕ್ ಗಳು ಅತಿ ತುಂಬಾ ಆಗ್ತದೆ ಬೆಂಗಳೂರು ಒಳಗಡೆ ತುಂಬಾ ಜನ. ಅವ್ರಿಗೋಸ್ಕರ ಈ ಸಲ 4-5 ಆಟೋಮೆಟಿಕ್ ಗಾಡಿ ತಗೊಂಡ್ ಬಂದಿನಿ. ತುಂಬಾ ಬೇಗ ಬನ್ನಿ ಗ್ರಾಬ್ ಮಾಡ್ಕೊಳ್ಳಿ ಸರ್. 4,45,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ ಏನಾಗುತ್ತೆ ಹೆಚ್ಚುಗಡೆ ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ ಸೂಪರ್ ಸರ್ 2010 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ ಮಾಡೆಲ್ ಸರ್. ಗಾಡಿ ಬಗ್ಗೆ ಸೂಪರ್ ಬಗ್ಗೆ ಹೇಳ್ಕೊಂಡು ಇರ್ತಾ ಇರ್ಬೇಕು, ಆ ತರ ಇದೆ ಗಾಡಿ. ಡೈರೆಕ್ಟ್ ಆಗಿ ಎಷ್ಟು ಹೇಳಿ? 2 ಲಕ್ಷ ಕೊಡ್ತೀನಿ ಸರ್. ಸಾರಿ ಲಕ್ಸುರಿ ವೆಹಿಕಲ್ 2.5 ಲಕ್ಷ. 2 ಲಕ್ಷ ಲಕ್ಸುರಿ ವೆಹಿಕಲ್ ಅದು ಸರ್. ಹೊಟ್ಟೆದು ನೀರ್ಸಕ್ ಆಗಲ್ಲ ಸರ್ ಗಾಡಿ ಒಳಗಡೆ, ಆ ತರ ಇದೆ ಸೂಪರ್. ಎಷ್ಟು ಹೇಳಿ? 2 ಲಕ್ಷ ಕೊಡ್ತೀನಿ ಸರ್ ನಿಮ್ಗೆ. ನೆಕ್ಸ್ಟ್ ಎಸ್ ಕ್ರಾಸ್ ಸರ್ 15 ಮಾಡೆಲ್ ಎಸ್ ಕ್ರಾಸ್ ಇದು ಸರ್. ನಿಮ್ಗೆ ಇದು ಗಾಡಿ ಇದು ಲಕ್ಸುರಿಯಸ್ ಸಿಗ್ಮೆಂಟ್ ಒಳಗಡೆ ಬರುತ್ತೆ. ಮಾರುತಿನಲ್ಲಿ ಇದು ಆಲ್ಫಾ ಟಾಪ್ ಅಂಡ್ ಫುಲ್ಲಿ ಟಾಪ್ ಅಂಡ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ನಲ್ಲಿ ಮೌಂಟ್ ಕಂಟ್ರೋಲ್ ಬರುತ್ತೆ, ಮತ್ತೆ ನಿಮ್ಗೆ ಮ್ಯಾಗ್ ವೀಲ್ಸ್ ಬರುತ್ತೆ, ಬ್ಯಾಕ್ ಸೈಡ್ ಡಿಫಾಗರ್, ವೈಫರ್ ಎಲ್ಲಾ ಬರುತ್ತೆ ಸರ್ ಗಾಡಿಗೆ. ಫುಲ್ಲಿ ಲೋಡೆಡ್. ಮೈಲೇಜ್ ನಿಮ್ಗೆ 18+ ಬರುತ್ತೆ ನಿಮ್ಗೆ ಸರ್. ಗಾಡಿ ಪ್ರೈಸ್ ನಾವ್ ಹೇಳಿದ್ರೆ ಶಾಕ್ ಆಗ್ಬಿಡುತ್ತೆ. ಬರೀ 6 ಲಕ್ಷಕ್ಕೆ ಸರ್. ಸರ್ ಮಾರ್ಕೆಟ್ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ, 7 ಲಕ್ಷ ಹೇಳ್ತಿದೆ. ನಮ್ಮದು 6 ಲಕ್ಷ ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಸರ್ ಹಂಗೆ ಇನ್ನೊಂದು ಫಿಗೋ ಆಸ್ಪೈರ್ ಇದೆ ಸರ್. ಏನ್ ಹೇಳ್ಬೇಕು, ಏನು ಈ ಸಲ ಇಷ್ಟು ಫಿಗೋ ತಗೊಂಡ್ ಬಂದ್ಬಿಡ, ಟೋಟಲ್ 4 ತಗೊಂಡ್ ಬಂದಿದೆ. ಆ ತರ ಡಿಮ್ಯಾಂಡ್ ಇದೆ ಫಿಗೋಗೆ. ಏನಂದ್ರೆ ಒಂದು ಲಕ್ಸುರಿಯಸ್ ಸ್ಟೈಲ್ ಮತ್ತೆ ಒಳ್ಳೆ ಗಾಡಿ ಇದು ಸರ್. ಇದು 15 ಮಾಡೆಲ್ ಗಾಡಿ ಪೆಟ್ರೋಲ್ ವೇರಿಯಂಟ್ ಆಗಿದೆ. ಇದನ್ನು ಟಾಪ್ ಅಂಡ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಡ್ಯೂಲ್ ಏರ್ ಬ್ಯಾಗ್, ಲೆದರ್ ಸೀಟ್ಸ್ ಎಲ್ಲಾ ಬರುತ್ತೆ ಸರ್. ಗಾಡಿ 4,50,000 ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್ ನಿಮ್ಗೆ. ಸರ್ ಡಸ್ಟರ್ ಸರ್ 19 ಮಾಡೆಲ್ ಡಸ್ಟರ್ ಸರ್. ಸರ್ ಲೇಟೆಸ್ಟ್ ಶೇಪ್ ಗಾಡಿ ಇದು 19 ಮಾಡೆಲ್. ಕಡಿಮೆ ಓಡಿರೋದು ವೆಹಿಕಲ್ ಇದು. ಅದು RXS ಟಾಪ್ ಅಂಡ್ AC ಪೋಸ್ಟಿಂಗ್, 4 ಪವರ್ ವಿಂಡೋ ಸರ್. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ ಗಾಡಿಗೆ ಶೋರೂಮ್ ಕಡೆಯಿಂದ. ಪೆಟ್ರೋಲ್ ವೇರಿಯಂಟ್ ಸರ್ ಗಾಡಿ ಸರ್. 19 ಮಾಡೆಲ್ 6,25,000 ಕೊಡ್ಬಿಡ್ತೀನಿ. 19 ಮಾಡೆಲ್ 6 ಲಕ್ಷ 6,25,000 ಚೆಕ್ ಮಾಡಿ ಬಜಾರ್. ಯಾರು ನಿಮ್ಗೆ 7,80,000 7,50,000 ಹೇಳ್ತಾರೆ. ನಾವು 6,70,000 ನಿಮ್ಗೆ 19 ಮಾಡೆಲ್ ಕೊಡ್ತಾ ಇದೀನಿ ಸರ್ ನಿಮ್ಗೆ. i20 ಇಲೈಟ್ 15 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಆಗಿದೆ. ಮ್ಯಾಗ್ನಾ ಸರ್ ಇದು, ಸಾರಿ ಸ್ಪೋರ್ಟ್ಸ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ಬಗ್ಗೆ ಏನು ಮಾಡೋದೇ ಅವಶ್ಯಕತೆ ಇಲ್ಲ. ಸ್ಪೋರ್ಟ್ಸ್ ವೇರಿಯಂಟ್ ತುಂಬಾ ಕ್ಲಾಸ್ ಆಗಿದೆ ಸರ್ ಗಾಡಿ ಸರ್. 15 ಮಾಡೆಲ್ Hyundai i20 ಲೈಟ್ 5,20,000 ಕೊಡ್ತೀನಿ. ಎಷ್ಟು ಹೇಳಿ? 5,20,000 ಕೊಡ್ತೀನಿ ಸರ್. ಈಗ ನೆಕ್ಸ್ಟ್ ಬಂಪರ್ ಆಫರ್ ಸರ್. ಏನ್ ಸರ್ ಅದು ಆಫರ್? ಯಾರು ಕೊಡೋದೇ ಇಲ್ಲ, ಸಾಧನೆ ಇಲ್ಲ. 15ನೇ ಮಾಡೆಲ್ Hyundai Biro ಪೆಟ್ರೋಲ್ ವೇರಿಯಂಟ್. ಅದು ವಿ ವೇರಿಯಂಟ್ ಸರ್. ಇದು ಗಾಡಿ AC ಪೋಸ್ಟಿಂಗ್, 4 ಪವರ್ ವಿಂಡೋ ಬರುತ್ತೆ ಗಾಡಿಗೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲಾ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲಾ ಇದೆ ಗಾಡಿಗೆ. ಟೈರ್ ಅಂದ್ರೆ ನಿಮ್ಗೆ 75% ಪ್ಲಸ್ ಇದೆ. 3 ಲಕ್ಷಗೆ ಎಷ್ಟಲ್ಲಿ? 3 lakh 15 ಮಾಡೆಲ್ ಬ್ರಿಯೋ. ಲೋನ್ ಬೇಕಾ ಲೋನ್ ಮಾಡ್ಕೊಡ್ತೀನಿ ಸರ್ ನಿಮ್ಗೆ. ಸರ್ ಈಕೋ ಸ್ಪೋರ್ಟ್ಸ್ ಸರ್. ಸರ್ ಈಕೋ ಸ್ಪೋರ್ಟ್ಸ್ ಈಗ ನೆಕ್ಸ್ಟ್ ತೋರ್ಸ್ತಾರೆ ನೋಡಿ ಸರ್. ಆಟೋಮೆಟಿಕ್
ಎಕೋ ಸ್ಪೋರ್ಟ್ಸ್ 2015 ಮಾಡಲ್ ಸರ್, ಹಾ. ಪೆಟ್ರೋಲ್ ವೇರಿಯಂಟ್, ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲಾ ಬರುತ್ತೆ ಗಾಡಿಗೆ. ಅದು ಟೈಟಾನಿಯಂ ಸರ್, ಅದನ್ನು ನಾರ್ಮಲ್ ಇಲ್ಲ, ಫುಲ್ಲಿ ಟಾಪ್ ಎಂಡ್ ಟೈಟಾನಿಯಂ ವೇರಿಯಂಟ್ ಗಾಡಿ ಸರ್. ಈ ಗಾಡಿ ನಿಮ್ಗೋಸ್ಕರ ಎಷ್ಟು ಕೇಳಿ? ಹಾ. 4 ಲಕ್ಷ ಕೊಡ್ತೀನಿ ಹೋಗಿ ಸರ್. 4,50,000 ಕೊಡ್ತೀನಿ ಸರ್. ಸರ್ ಇನ್ವನ್ ಸರ್ 2009 ಮಾಡಲ್ ಹ್ಯುಂಡೈ i20 ಪೆಟ್ರೋಲ್ ವೇರಿಯಂಟ್ ಸರ್ ಗಾಡಿ. ಸರ್ ನೀವು ಚೆಕ್ ಮಾಡ್ಕೊಳ್ಳಿ, ಬಜಾರ್ ತುಂಬಾ ಜನ 3 ಲಕ್ಷ ಹತ್ರ ಹೇಳ್ತಾರೆ. ಫ್ರೆಶ್ FC ಆಗಿರೋದು ಗಾಡಿ, FC ರನ್ನಿಂಗ್ ಇರೋದು, ಸೆಕೆಂಡ್ ಅಂದ್ರೆ ಪೆಟ್ರೋಲ್ ವೇರಿಯಂಟ್ ಗಾಡಿ. ಎಷ್ಟು ಕೇಳಿ? 2,40,000 ಕೊಡ್ತೀನಿ. 2,40,000 ಹೇಳ್ತೀನಿ. ಸ್ಲೈಟ್ ಏನಾಗುತ್ತೆ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಇನ್ನೊಂದು ಈಗ ಟಾಪ್ ಎಂಡ್ ಸರ್ ಸರ್ ಇನ್ವನ್ ಇಲ್ಲ ಸರ್, ಟಾಪ್ ಎಂಡ್ ಇಲ್ಲ, ಇದು ಟ್ರೆಂಡ್ ಲೈನ್ ಮಿಡ್ ವೇರಿಯಂಟ್. ಇದು ಬಂದು 2013 ಮಾಡಲ್ ಸರ್. ಇದು ಪೆಟ್ರೋಲ್ ವೇರಿಯಂಟ್, AC ಪೋಸ್ಟಿಂಗ್ 4 ಇಂಡೋ. ಇದು ಮ್ಯಾನ್ಯುಯಲ್ ನೋಡಿ ಸರ್. ಕಸ್ಟಮರ್ ಬೇರೆ ಆಫ್ಟರ್ ಮಾರ್ಕೆಟ್ ಒಂದು 60,000 ಮೇಲೆ ಮ್ಯಾಗ್ವಿಲ್ ಹಾಕಿದ್ದಾರೆ ಗಾಡಿಗೆ ಸರ್. ಗಾಡಿ ಇದು ನಿಮ್ ಪ್ರೈಸ್ ಇಂದ ತುಂಬಾ ಕಡಿಮೆ ಕೊಟ್ಬಿಡ್ತೀನಿ ಹೋಗಿ ಸರ್. ಹೇಳಿ ಸರ್. 4 ಲಕ್ಷ ಕೊಟ್ಬಿಡ್ತೀನಿ ಹೋಗಿ ಸರ್. 4 ಲಕ್ಷ ಹೌದು ಸರ್, 4 ಲಕ್ಷಗೆ. ಸರ್ ಇನ್ವನ್ 15 ಮಾಡಲ್ ಗ್ರ್ಯಾಂಡ್ ಐಟನ್ ತೋರಿಸ್ತಾ ನೋಡಿ ಸರ್. ಸಿಂಗಲ್ ಅನ್ನ ಸರ್ ಗ್ರ್ಯಾಂಡ್ ಐಟನ್ ಸರ್. ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್, ಆ ತರ ತೋರಿಸಿ ಸರ್. ಹೊರಗಡೆ ಇಂಟೀರಿಯರ್ ಆಗ್ಲಿ ಎಕ್ಸ್ಟೀರಿಯರ್ ಆಗ್ಲಿ ಗಾಡಿ ವೆಲ್ ಮೇಂಟೈನ್ ಆಗಿದೆ ಸರ್. 3,80,000 3,80,000 ನಿಮ್ಗೆ ಗ್ರ್ಯಾಂಡ್ ಐಟನ್ ಕೊಡ್ತೀನಿ ಸರ್ ನಿಮ್ಗೆ. ಸರ್ ಈಗ ವೆಂಟೋ ವೈಟ್ ಕಲರ್ ತಗೊಂಡ್ ಬಂದಿನಿ ಸರ್. ತುಂಬಾ ಜನ ಲಾಸ್ಟ್ ಟೈಮ್ ಹೋಯ್ತು ಅದು ವೆಂಟೋ, ಅದಕ್ಕೆ ತುಂಬಾ ವೆಂಟೋ ಬೇಕು ಅಂತ. ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 12 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸರ್. ಗಾಡಿ ಏನು ಮಾತ್ರ ಸರ್, ಎಲ್ಲರಿಗೂ ವಾಸ್ ವ್ಯಾಗನ್ ಅಂತ ಜರ್ಮನ್ ಇಂಜಿನ್ ಅಂತ ಬರೋದು. ಗಾಡಿನಲ್ಲಿ ಅಷ್ಟೇನು ಟ್ರಬಲೆನ್ಸ್ ಮೇಂಟೆನೆನ್ಸ್ ಏನ್ ಬರಲ್ಲ. ಒಂದ್ಸಲಿ ಏನಾದ್ರು ಸರ್ವಿಸ್ ಬಂದ್ರೆ ನಿಮ್ಗೆ ಗಾಡಿ ನಿಮ್ಗೆ ಮತ್ತೆ 3 ವರ್ಷ ಏನು ಮಾಡಂಗಿರಲ್ಲ, ಆ ತರ ಇರುತ್ತೆ ಸರ್. 3 ಲಕ್ಷ ಕೊಡ್ತೀನಿ ಸರ್. 12 ಮಾಡಲ್ ವೆಂಟೋ ಎಷ್ಟು ಕೇಳಿ? 3 ಲಕ್ಷ ಗಾಡಿ ಕೊಡ್ತೀನಿ ಹೋಗಿ ಸರ್.